ಪ್ರಧಾನಿ ನರೇಂದ್ರ ಮೋದಿ ದೀರ್ಘಾವಧಿ ಪ್ರಧಾನಿ ದಾಖಲೆ ಹಿನ್ನೆಲೆ ಗಾಲಿ ಜನಾರ್ದನ ರೆಡ್ಡಿ ಪತ್ನಿ ಲಕ್ಷ್ಮಿ ಅರುಣಾ ಕೈಲಿ ಮೋದಿ ಚಿತ್ರ. ತಮ್ಮ ಹುಟ್ಟುಹಬ್ಬದಂದು ಕೈಯಲ್ಲಿ ಮುಡಿದ ಮೋದಿ ಮೆಹಂದಿ, ಮೋದಿ ಭಾವಚಿತ್ರ, ಕಮಲದ ಹೂವು ಮತ್ತು 75ರ ಕಲಾಕೃತಿ. ಮೋದಿ ದೀರ್ಘಾಯುಷ್ಯು, ಯಶಸ್ವಿ ನಾಯಕತ್ವಕ್ಕಾಗಿ ವಿಶೇಷ ಶುಭ ಹಾರೈಕೆ. ನನ್ನ ಮತ್ತು ಮೋದಿ ಸಂಬಂಧ ಕೇವಲ ರಾಜ್ಯಸಭಾ ಸ್ಥಾನಕ್ಕೆ ಅಲ್ಲ, ಅದು ವೈಯಕ್ತಿಕ ಸಂಬಂಧ. ಸದಸ್ಯ ಇಲ್ಲದಿದ್ದರೂ ಮುಂದುವರಿಕೆ. ನಾನು ರಾಜ್ಯಸಭಾ ಟಿಕೆಟ್ ಕೇಳಿಲ್ಲ, ಅದರ ಚರ್ಚೆಯೂ ನಡೆಸಿಲ್ಲ. ಯಾವುದೇ ವಿಚಾರಕ್ಕೆ ನಾನು ಮೋದಿನ ಭೇಟಿ ಮಾಡಬಹುದು, ಮೋದಿಗೆ ಪತ್ರ ಕೂಡ ಬರೆಯಬಹುದು ಎಂದು ರಾಜ್ಯಸಭಾ ಟಿಕೆಟ್ ಬಿಸ್ ಬಗ್ಗೆ ದೇವೇಗೌಡರು ಸ್ಪಷ್ಟನೆ. ಬೆಂಗಳೂರಿನ ಕಸದ ಟೆಂಡರ್ನಲ್ಲಿ 36,000 ಕೋಟಿ ರು ಅಕ್ರಮ ನಡೆದಿದೆ ಎಂದು ಆರೋಪ. ಬಿಜೆಪಿ ನಿಯೋಗ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ಗೆ ದೂರು. ಪ್ರಕರಣದ ಸಿಬಿಐ ತನಿಖೆಗೆ ಆಗ್ರಹಿಸಿದೆ. ಕಸದ ಹೆಸರಿನಲ್ಲಿ 36,000 ಕೋಟಿ ಲೂಟಿ ಮಾಡಲಾಗಿದೆ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯದ ಕಾಂಗ್ರೆಸ್ ಇಬ್ಬರ ಕೈವಾಡವೂ ಇದೆ ಎಂದು ಬಿಜೆಪಿ ಗಂಭೀರ ಆರೋಪ. ಬೀದರ್ನ LIC ಕಾಲೋನಿಯ ಜನಸೇವಾ ಖಾಸಗಿ ಶಾಲೆಯ ಕಟ್ಟಡದಿಂದ ಬಿದ್ದು 15 ವರ್ಷದ ಸಮೀರ್ ಎಂಬ ಬಾಲಕ ಮೃತ. ಶಾಲೆಯಲ್ಲಿ ಈತ SLC ವ್ಯಾಸಂಗ ಮಾಡುತ್ತಿದ್ದು, ಶಾಲಾ ಸಿಬ್ಬಂದಿಯ ಕಿರುಕುಳದಿಂದ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬ ಆರೋಪ. ಬಾಲಕನಿಗೆ ಕೇವಲ ಓದುವಂತೆ ಹೇಳಿದ್ದೇವೆ ಹೊರತು ಯಾವುದೇ ರೀತಿಯ ಕಿರುಕುಳ ನೀಡಿಲ್ಲ ಎಂದು ಶಾಲಾ ಆಡಳಿತ ಮಂಡಳಿ ಸ್ಪಷ್ಟನೆ. ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಜೂನ್ 13ರಿಂದ ಆರಂಭವಾಗಲಿರೋ ಏಕದಿನ ಸರಣಿಯಿಂದ ಹಾರ್ದಿಕ್ ಪಾಂಡ್ಯ ಔಟ್. ಕಾಲು ಉಳುಕಿರುವ ಪಾಂಡ್ಯ ಬೆಂಗಳೂರಿನ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ ರಿಹ್ಯಾಬ್ ಪಡೆಯಲಿದ್ದಾರೆ. ಕೊಹ್ಲಿ ಅನುಪಸ್ಥಿತಿಯ ನಂತರ ಇದು ಭಾರತಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ. 3 ಪಂದ್ಯಗಳ ಸರಣಿ ಧರ್ಮಶಾಲಾ, ಲಕ್ನೋ ಮತ್ತು ಚೆನ್ನೈನಲ್ಲಿ ನಡೆಯಲಿದೆ.